ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ಯೆ ಇನ್ನೂ ವಿಳಂಬ. ಏಪ್ರಿಲ್ ತಿಂಗಳ 2ನೇ ವಾರ ಮುಗಿದರೂ ಇನ್ನೂ ತುಟ್ಟಿ ಭತ್ಯೆ ಘೋಷಣೆಯಾಗಿಲ್ಲ. ಯಾಕೆ ವಿಳಂಬ? ತುಟ್ಟಿ ಭತ್ಯೆ ಘೋಷಣೆ ಯಾವಾಗ ಮತ್ತು ಈ ಬಾರಿ ತುಟ್ಟಿ ಭತ್ಯೆ ಎಷ್ಟು ಏರಿಕೆಯಾಗಲಿದೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಿಡಿಯೋ ಪೂರ್ತಿ ನೋಡಿ ಹಾಗೂ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಂತ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಈ ವರ್ಷದ ಜನವರಿಯ ಜೂನ್ ಅವಧಿಯ ತುಟ್ಟಿ ಭತ್ಯೆ ಹೆಚ್ಚಳದ ನಿರೀಕ್ಷಣೆಯಲ್ಲಿದ್ದಾರೆ. ಪ್ರತಿ ವರ್ಷ ಮಾರ್ಚ್ ಅಂತ್ಯದೊಳಗೆ ಘೋಷಣೆಯಾಗುತ್ತಿದ್ದ ಡಿಎ ಈ ಬಾರಿ ಏಪ್ರಿಲ್ ಶುರುವಾದರೂ ಅನೌನ್ಸ್ ಆಗಿಲ್ಲ. ಈ ತುಟ್ಟಿ ಭತ್ಯೆಗಾಗಿ ಸರ್ಕಾರಿ ನೌಕರರು ಕಾತುರದಿಂದ ಕಾಯುತ್ತಿದ್ದಾರೆ. ಕಳೆದ 10 ವರ್ಷಗಳ ಇತಿಹಾಸ ನೋಡಿದರೆ ಮಾರ್ಚ್ ತಿಂಗಳು ಡಿಎ ಹೆಚ್ಚಳಕ್ಕೆ ಫಿಕ್ಸ್ ಆಗುತ್ತಿತ್ತು. 2025ರ ಮಾರ್ಚ್ 28, 2024ರ ಮಾರ್ಚ್ 7 ಹಾಗೂ ಅದಕ್ಕೂ ಹಿಂದಿನ ವರ್ಷಗಳಲ್ಲೂ ಮಾರ್ಚ್ನಲ್ಲಿ ಗುಡ್ ನ್ಯೂಸ್ ಸಿಕ್ತಿತ್ತು. ಆದರೆ 2021ರ ಕೊರೋನಾ ಟೈಮ್ನಲ್ಲಿ ಮಾತ್ರ ಇದು ನಿಂತಿತ್ತು. ಆದರೆ ಈ ಬಾರಿ 2026ರ ಮಾರ್ಚ್ ಕಳೆದರೂ ಸರ್ಕಾರ ಸೈಲೆಂಟ್ ಆಗಿರುವುದು ನಿಜಕ್ಕೂ ಸರ್ಕಾರಿ ನೌಕರರಲ್ಲಿ ಅಚ್ಚರಿ ಮೂಡಿಸಿದೆ. ಸರ್ಕಾರ ಡಿಎ ನಿಯಮಗಳನ್ನಾದರೂ ಬದಲಾಯಿಸಿದ್ಯಾ ಅನ್ನೋ ಟೆನ್ಷನ್ ಬೇಡ. ತಜ್ಞರ ಪ್ರಕಾರ ಇದರಲ್ಲಿ ಯಾವುದೇ ನೀತಿ ಬದಲಾವಣೆ ಆಗಿಲ್ಲ. ಹಣದುಬ್ಬರಕ್ಕೆ ತಕ್ಕಂತೆ ವರ್ಷಕ್ಕೆ 2 ಬಾರಿ ಡಿಎ ಹೆಚ್ಚಳ ಮಾಡುವುದು ಪಕ್ಕಾ ಆಗಿದೆ. ಆದರೆ ಆಂತರಿಕ ಲೆಕ್ಕಾಚಾರಗಳು ಹಾಗೂ ಬದಲಾಗುತ್ತಿರುವ ಪ್ರಕ್ರಿಯೆಗಳಿಂದಾಗಿ ಈ ಬಾರಿ ಘೋಷಣೆ ಸ್ವಲ್ಪ ವಿಳಂಬವಾಗಿದೆ ಅಷ್ಟೇ. ಈ ಬಾರಿ ಡಿಎ ಶೇಕಡ 60ರ ಗಡಿ ತಲುಪುತ್ತಿದೆ. ಹಾಗಾಗಿ ಸರ್ಕಾರ ಆರ್ಥಿಕ ಪರಿಶೀಲನೆಯನ್ನು ಬಹಳ ಎಚ್ಚರಿಕೆಯಿಂದ ಮಾಡಬೇಕಿದೆ. ಇಷ್ಟು ದೊಡ್ಡ ಮೊತ್ತವನ್ನು ಬಜೆಟ್ ನಲ್ಲಿ ಮ್ಯಾನೇಜ್ ಮಾಡಬೇಕಾಗಿರುವುದರಿಂದ ಫೈನಾನ್ಸಿಯಲ್ ಲೆಕ್ಕಾಚಾರಗಳಿಗೆ ಸರ್ಕಾರ ಕೊಂಚ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಿದೆ. ಈ ವಿಳಂಬಕ್ಕೆ ಮತ್ತೊಂದು ಪ್ರಮುಖ ಕಾರಣ 8ನೇ ವೇತನ ಆಯೋಗ. 2027ರ ಜನವರಿ 1ರಿಂದ ಇದು ಜಾರಿಗೆ ಬರಬೇಕಿದೆ. ಹೊಸ ವೇತನ ಆಯೋಗಕ್ಕೆ ಶಿಫ್ಟ್ ಆಗುವಾಗ ಇಂಥ ವಿಳಂಬಗಳು ಸಹಜ. ಸರ್ಕಾರ ಹೊಸ ಆರ್ಥಿಕ ವರ್ಷಕ್ಕೆ ಹೊಂದಾಣಿಕೆ ಮಾಡಲು ಮತ್ತು ಡೇಟಾಗಳನ್ನು ಸರಿಯಾಗಿ ವಿಶ್ಲೇಷಿಸಲು ಈ ರೀತಿ ವಿಳಂಬವಾಗಲಿದೆ ಎನ್ನುವುದು ತಜ್ಞರ ಅಭಿಪ್ರಾಯ. ಡಿಎ ತಡವಾದರೂ ನೌಕರರಿಗೆ ಬರಬೇಕಾದ ಬಾಕಿ ಹಣ ಖಂಡಿತ ಬರುತ್ತದೆ. ಆದರೆ ಸದ್ಯಕ್ಕೆ ಹಳೆ ಸಂಬಳದಲ್ಲಿ ಜೀವನ ನಡೆಸಬೇಕಿರುವುದರಿಂದ ಸ್ವಲ್ಪ ಆರ್ಥಿಕ ಟೆನ್ಷನ್ ಆಗಬಹುದು. ಉದಾಹರಣೆಗೆ 56,100 ರೂಪಾಯಿ ಮೂಲ ವೇತನ ಇರೋರಿಗೆ ಜನವರಿಯಿಂದ ಮಾರ್ಚ್ ವರೆಗೆ ಬರಬೇಕಾದ 6,700ರಿಂದ 7,000 ರೂಪಾಯಿ ಬಾಕಿ ಹಣ ಸದ್ಯಕ್ಕೆ ಕೈ ಸಿಗದೆ ಸ್ವಲ್ಪ ಕಷ್ಟವಾಗಬಹುದು. ಸದ್ಯಕ್ಕೆ ಕೇಂದ್ರ ಸರ್ಕಾರಿ ನೌಕರರು ಶೇಕಡ 58ರಷ್ಟು ಡಿಎ ಪಡೆಯುತ್ತಿದ್ದಾರೆ. ಈಗ ಬಾಕಿ ಇರೋದು ಡಿಎ ಶೇಕಡ ಕನಿಷ್ಠ 2ರಷ್ಟು ಹೆಚ್ಚಾಗುವ ನಿರೀಕ್ಷೆ ಇದ್ದು, ಇದು ಒಟ್ಟು ಡಿಎ ಅನ್ನು ಶೇಕಡ 60ಕ್ಕೆ ಕೊಂಡೊಯ್ಯಲಿದೆ. 8ನೇ ವೇತನ ಆಯೋಗದ ಅಡಿಯಲ್ಲಿ ಬರುವ ಮೊದಲ ಡಿಎ ಹೆಚ್ಚಳ ಇದಾಗಿರುವುದರಿಂದ ನೌಕರರ ವಲಯದಲ್ಲಿ ಭಾರಿ ಕುತೂಹಲ ಮನೆ ಮಾಡಿದೆ. ಒಂದು ಮೂಲದ ಪ್ರಕಾರ ಏಪ್ರಿಲ್ ಅಂತ್ಯದೊಳಗೆ ಡಿಎ ಘೋಷಣೆಯಾಗುವ ಸಾಧ್ಯತೆ ಇದೆ. ಒಟ್ಟು ಈ ಬಾರಿ ಡಿಎ ಶೇಕಡ 2ರಷ್ಟು ಹೆಚ್ಚಾಗುವ ನಿರೀಕ್ಷೆಯನ್ನು ಕೂಡ ಸರ್ಕಾರ ಇಟ್ಟುಕೊಂಡಿದೆ. ಡಿಎಗೆ ಸಂಬಂಧಪಟ್ಟಂತ ಇತರದ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ. ನಮಸ್ಕಾರ.